ಸ್ವಯಂ ಪಾಕ ಅಭಿಮಾನಿಗಳಿಗೆ ಸ್ವಾಗತ. ನಮ್ಮ ಹಿಂದಿನ ವಿಡಿಯೋನಲ್ಲಿ ಮಿಲ್ಲೆಟ್ಸ್, ಮೆಂತ್ಯ ಮತ್ತು ಕಾಳುಗಳನ್ನು ಹಾಕಿ ಮಾಡಿದಂಥ ಅಡೆಗೆ ಈಗ ನಾವು ಬೇಳೆ ಚಟ್ನಿ ಅಥವಾ ಈ ಕೆಂಪು ಚಟ್ನಿನ ಹೇಗೆ ಮಾಡೋದು ಅಂತ ನೋಡೋಣ. ಆ್ಯಕ್ಚುಲಾಗಿ ಅಡೆ ಮತ್ತು ಈ ಕೆಂಪು ಚಟ್ನಿ ಒಳ್ಳೆ ಕಾಂಬಿನೇಷನ್ನು. ಸೊ ಈ ಚಟ್ನಿಗೆ ಬೇಕಾಗಿರುವಂಥ ಸಾಮಗ್ರಿಗಳು: 3/4 ಕಪ್ನಷ್ಟು ಕಾಯಿ ತುರಿ, 2 ಟೇಬಲ್ ಸ್ಪೂನ್ ಕಡಲೆಬೇಳೆ, ಒಂದು ಸಣ್ಣ ಬೆಟ್ಟದ ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣು ನೀರಲ್ಲಿ ನೆನೆಸಿಟ್ಕೊಂಡಿರಿ, ಒಂದು ಚಿಕ್ಕ ಈರುಳ್ಳಿ ಅಥವಾ ಅರ್ಧ ಕಪ್ನಷ್ಟು ಹೆಚ್ಚಿದ ಈರುಳ್ಳಿ, 6ರಿಂದ 8 ಬ್ಯಾಡಗಿ ಒಣಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ. ಬ್ಯಾಡಗಿ ಆದರೆ ಕಲರ್ ಬರುತ್ತೆ, ಮೈಲ್ಡಾಗಿ ಖಾರ ಇರುತ್ತೆ, ಚೆನ್ನಾಗಿರುತ್ತೆ. 4-5 ಕರಿಬೇವಿನ ಎಲೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 3/4ರಿಂದ 1 ಟೀ ಸ್ಪೂನಷ್ಟು ಉಪ್ಪು, ಸುಮಾರಾಗಿ 1 ಟೀ ಸ್ಪೂನಷ್ಟು ಬೆಲ್ಲ, 1 ಕಪ್ನಷ್ಟು ನೀರು ಇಟ್ಕೊಂಡಿರೋಣ. ಅದು ಚಟ್ನಿ ಹದ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ನಾನಿಲ್ಲಿ ಕೊಬ್ಬರಿ ಎಣ್ಣೆ ಒಂದು ಅರ್ಧ ಟೀ ಸ್ಪೂನಷ್ಟು ತೊಗೊಂಡಿದ್ದೀನಿ. ಇದು ಕರಗಿದಾಗ ಇದ್ರ ಪ್ರಮಾಣ ಹೆಚ್ಚುತ್ತೆ. ನೀವು ಬೇರೆ ಎಣ್ಣೆ ಆದರೆ 1ರಿಂದ 2 ಟೀ ಸ್ಪೂನಷ್ಟು ಎಣ್ಣೆ ತಗೊಳ್ಳಿ. ಮೊದಲಿಗೆ ಒಂದು ಬಾಣಲೆ ಅಥವಾ ಒಂದು ಪಾತ್ರೆನ ಬಿಸಿಗಿಟ್ಬಿಟ್ಟು ನಾವು ಇಟ್ಕೊಂಡಿರುವಂಥ ಎಣ್ಣೆಯಲ್ಲಿ ಸ್ವಲ್ಪ ಒಂದು 1/4 ಟೀ ಚಮಚದಷ್ಟು ಹಾಕಿದರೆ ಸಾಕಿದ್ದಿಗೆ. ಇನ್ನು ಉಳಿದಿದ್ದನ್ನು ಚಟ್ನಿಗೆ ಒಗ್ಗರಣೆಗೆ ಹಾಕ್ಕೊಳ್ಬೇಕಂದ್ರೆ ಹಾಕ್ಕೋಬೋದು. ಎಣ್ಣೆ ಕರಗಿದ್ಮೇಲೆ ಕಡಲೆಬೇಳೆ ಹಾಕಿಬಿಟ್ಟು ಅದು ಹೊಂಬಣ್ಣ ಬರೋಷ್ಟು ಹುರಿಯಿರಿ. ಇದನ್ನು ಮೀಡಿಯಮ್ ಉರಿನಲ್ಲಿ ಹುರಿಯಿರಿ. ಉರಿ ಹೆಚ್ಚಾದರೆ ಇದು ಬೇಗ ಸೀದ್ ಹೋಗುತ್ತೆ, ಆದರೆ ಕಡಲೆಬೇಳೆ ಹಸಿ ವಾಸನೆ ಹೋಗಿರಲ್ಲ. ಇದು ಈ ಥರ ಗೋಲ್ಡನ್ ಬ್ರೌನ್ ಆದಮೇಲೆ ಅದಕ್ಕೆ ಮೆಣಸಿನ್ಕಾಯಿ ಹಾಕಿ, ಮೆಣಸಿನ್ಕಾಯಿನ ಸ್ವಲ್ಪ ಎಣ್ಣೆಗೆ ಹುರಿದ್ರೆ ಅದ್ರ ಘಾಟ ಕಮ್ಮಿ ಆಗುತ್ತೆ. ಅದರಿಂದ ಮೆಣಸಿನ್ಕಾಯಿ ಸ್ವಲ್ಪ ಬೆಚ್ಚಗಾಗೋ ಹಂಗೆ ಇಷ್ಟು ಹುಡಿರಿ. ಇದಾದಮೇಲೆ ಈರುಳ್ಳಿ ಹಾಕಿದ್ಮೇಲೆ ಚೂರು ಉಪ್ಪನ್ನು ಸ್ಪ್ರಿಂಕಲ್ ಮಾಡಿದ್ರೆ ಅದು ಬೇಗ ಒಂದು ಸ್ವಲ್ಪ ಬೆಂದಂಗೆ ಆಗುತ್ತೆ. ಇದ್ರ ಜೊತೆಗೆ ನೀವು ಕರಿಬೇವನ್ನು ಕೂಡ ಹಾಕ್ಕೋಬೋದು. ಈಗ ಈ ಈರುಳ್ಳಿ ಸ್ವಲ್ಪ ಹುರಿದಂಗಾಗಿದೆ. ಕಾಯಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಬಿಡಿ. ಕೊತ್ತಂಬರಿ ಸೊಪ್ಪು, ಈ ಉಪ್ಪನ್ನು ಹಾಕ್ಬಿಡ್ಬೋದು. ಎಲ್ಲ ಹಾಕಿ ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಹುಣಸೆ ಹಣ್ಣನ್ನು ನಾವು ತಿರುವ್ಕೋಬೇಕಾದ್ರೆ ಹಾಕೋಣ. ಇದನ್ನು ಆಫ್ ಮಾಡಿಬಿಡಿ. ಆಫ್ ಮಾಡಿ ಇದೊಂದು ಸ್ವಲ್ಪ ಆರದ ಮೇಲೆ ಚಟ್ನಿನ ತಿರುಗಿಕೊಂಡ್ರೆ ಚಟ್ನಿ ರೆಡಿ. ಈಗ ಇದು ಪೂರ್ತಿ ಆರಿದೆ. ಇದನ್ನು ಮಿಕ್ಸರ್ ಜಾರ್ಗೆ ಹಾಕಿ ಬೆಲ್ಲನ ಸ್ವಲ್ಪ ಪುಡಿ ಮಾಡಿ ಹಾಕಿ, ಹುಣಸೆ ಹಣ್ಣಲ್ಲಿ ಬೀಜ ಅಥವಾ ನಾರುಗಳನ್ನೆಲ್ಲ ತೆಗೆದುಬಿಟ್ಟು ಇದನ್ನು ಪೂರ್ತಿಯಾಗಿ ಇದನ್ನೇ ಹಾಕ್ಬೋದು. ಇಲ್ಲಾಂತಂದರೆ ನೀವು ಬೇಕಾದ್ರೆ ಇದರ ರಸನ ಹಿಂಡ್ಬೋದು. ನಾನು ಅದನ್ನೇ ಹಾಕ್ತಾಯಿದ್ದೀನಿ, ನೆನೆಸಿಟ್ಟಿದ್ದ ನೀರು ಸಮೇತ. ಮತ್ತು ಉಪ್ಪು ಆಗಲೇ ಹಾಕಿದ್ದೀವಿ. ಸ್ವಲ್ಪ ಒಂದು ಅರ್ಧ ಕಪ್ನಷ್ಟು ನೀರು ಹಾಕಿ ಈ ಚಟ್ನಿನ ತುಂಬ ನುಣ್ಣಗೆ ರುಬ್ಬೇಡಿ, ಸ್ವಲ್ಪ ತರಿಯಾಗಿ ರುಬ್ಬಿದ್ರೆ ಚೆನ್ನಾಗಿರುತ್ತೆ. ಇದು ನೋಡಿ, ಇಷ್ಟು ತರಿಯಾಗಿ ಇರಬೇಕು. ಚಟ್ನಿ ರೆಡಿಯಾಗಿದೆ. ನಾನಿಲ್ಲಿ ಸುಮಾರಾಗಿ ಅರ್ಧ ಲೋಟ ನೀರು ಹಾಕಿದ್ದೀನಿ, ಅಷ್ಟೇ ಸಾಕು. ಚಟ್ನಿನ ಒಂದು ಪಾತ್ರೆಗೆ ತೆಗೆದುಬಿಟ್ಟು ಬೇಕಾದರೆ ಒಗ್ಗರಣೆ ಹಾಕಿ, ಇಲ್ಲಾಂದರೆ ಇದೇ ರೀತಿ ಉಪಯೋಗಿಸ್ಕೋಬೋದು. ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಇದು ಹಾಕಿ ಒಂದು ಸಲ ಮಿಕ್ಸ್ ಮಾಡಿಬಿಡಿ. ಉಳಿದಿರೋವಂಥ ಎಣ್ಣೆನ ಒಂದು ಸೌಟಿಗೆ ಹಾಕ್ಬಿಟ್ಟು ಬಿಸಿಗಿಡಿ. ಎಣ್ಣೆ ಕಾದ್ಮೇಲೆ ಚುರಿಂಗು, 1/4 ಟೀ ಸ್ಪೂನಷ್ಟು ಸಾಸಿವೆ ಚಟಗುಟ್ಟದ್ಮೇಲೆ ಒಂದು ಮೆಣಸಿನ್ಕಾಯಿನ ಮುರಿದ್ಬಿಟ್ಟು ಹಾಕಿ ಆಫ್ ಮಾಡಿಬಿಟ್ಟು ಕರಿಬೇವು. ಇದನ್ನು ಚಟ್ನಿ ಮೇಲೆ ಹಾಕಿದ್ರೆ ರುಚಿಯಾದ ಬೇಳೆ ಚಟ್ನಿ ರೆಡಿಯಾಗಿದೆ. ನಮ್ಮ ಹಿಂದಿನ ವಿಡಿಯೋನಲ್ಲಿ ಮಿಲ್ಲೆಟ್ಸ್ ಮತ್ತು ಕಾಳುಗಳನ್ನು ಹಾಕಿ ಅಡೆ ಮಾಡೋದು ಹೇಗೆ ಅಂತ ಗೊತ್ತಾಯ್ತಲ್ವಾ. ಈಗಿನ ವಿಡಿಯೋನಲ್ಲಿ ಅದಕ್ಕೆ ಬೇಕಾಗಿರುವಂಥ ಈ ಕೆಂಪು ಚಟ್ನಿ ಅಥವಾ ಈ ಬೇಳೆ ಚಟ್ನಿನ ಹೇಗೆ ಮಾಡೋದು ಅಂತ ಗೊತ್ತಾಯಿತು. ಈ ಚಟ್ನಿನ ಬರೀ ಅಡೆ ಒಂದಕ್ಕೆ ಅಲ್ಲ, ನೀವು ಚಪಾತಿ, ರೊಟ್ಟಿ ಅಥವಾ ಅನ್ನದ ಜೊತೆ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಇದನ್ನು ನೀವು ಕೂಡ ಮಾಡಿ ನೋಡಿ ನಿಮ್ಮ ಅಭಿಪ್ರಾಯನ ಖಂಡಿತ ತಿಳಿಸಿ. ನಮಸ್ಕಾರ.